ಅಮೇರಿಕಾದಲ್ಲಿ ನಡೆದಂಥ ಘಟನೆಗೂ ನಡೀತಾ ಇರುವಂಥ ಘಟನೆಗೂ ಸಂಬಂಧವನ್ನು ನಾವು ಹೊಂದಿಸಿ ನೋಡಿದಾಗ ಗಂಭೀರತೆ ನಮಗೆ ಅರ್ಥ ಆಗುತ್ತೆ. ಮೊದಲೆಲ್ಲ ಭಾರತ 2 ಫ್ರಂಟ್ ವಾರನ್ನು ಫೇಸ್ ಮಾಡಬೇಕಾಗಿತ್ತು. ಈಗ 3 ಫ್ರಂಟ್ ವಾರನ್ನು ಫೇಸ್ ಮಾಡುವಂಥ ಅನಿವಾರ್ಯ ಸಂದರ್ಭ. ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಚೀನಾ 3 ಜನರನ್ನು ಒಟ್ಟಿಗೆ ಎದುರಿಸಬೇಕಾಗಿರುವಂಥ ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು ಭಾರತ ಇರೋದು. ಈ ಟ್ರಂಪ್ ಅವರು ಇದ್ದಾರಲ್ಲ, ಇವರು ಇಡೀ ವಿಶ್ವಕ್ಕೆ ತನ್ನನ್ನು ತಾನು ಸರ್ವಾಧಿಕಾರಿ ಅಂತ ತಿಳ್ಕೊಂಬಿಟ್ಟಿದ್ದಾನೆ ಈ ಮುದ್ಕಪ್ಪ ಬಂದಾಗಿಂದ ಮುಕ್ತವಾಗಿ ನಡೀತಾ ಇದ್ದಂಥ ವ್ಯಾಪಾರಗಳು ಇರ್ಬೋದು ಮತ್ತು ತೆರಿಗೆ ನೀತಿಗಳಿರ್ಬೋದು ದುಬಾರಿಯಾಗಿ ಪರಿಣಮಿಸಿದೆ. ಉದ್ದೇಶ ಏನು ಅಂತ ಹೇಳಿದ್ರೆ, ತಾನು ಹೇಳಿದ್ದೆಲ್ಲವೂ ಸರಿ, ಹಾಗಾಗಿ ಅಮೇರಿಕಾದ ಮುಂದೆ ಬೇರೆ ಯಾವುದೇ ದೇಶ ಮುಂದುವರಿದ ರಾಷ್ಟ್ರವಾಗಿ ಹೊರಹೊಮ್ಮಬಾರದು. ಯಾವಾಗ ಎಲ್ಲ ದೇಶಗಳು ವಿದೇಶಾಂಗ ವ್ಯವಹಾರಗಳು ಆಮದು ರಫ್ತನ್ನು ಡಾಲರ್ನ ಮೇಲೆ ಮಾಡೋದನ್ನು ನಿಲ್ಲಿಸ್ತವೋ ಆವಾಗ ಡಾಲರ್ ಕುಸಿಲಿಕ್ಕೆ ಶುರುವಾಗುತ್ತೆ. ಅದೇ ಒಂದು ಪರಿಣಾಮ ಇವತ್ತು ಜಾಗತಿಕ ಮಟ್ಟದಲ್ಲಿರೋದು. ಇದು ಯಾವ ಹಂತಕ್ಕೆ ತಾರಕಕ್ಕೇರಿದೆ ಅಂತ ಹೇಳಿದ್ರೆ, ಈಗ 3ನೇ ಯುದ್ಧ ಸಂಭವಿಸುವ ಮಟ್ಟಕ್ಕೆ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು. ಡಾಲರ್ನ ಮುಖಾಂತರ ವಿದೇಶಿ ವ್ಯವಹಾರಗಳನ್ನು ಮಾಡಲಿಲ್ಲ ಅಂತೇಳಿದ್ರೆ, ಆಮದು ರಫ್ತುಗಳನ್ನು ಮಾಡಲಿಲ್ಲ ಅಂತೇಳಿದ್ರೆ, ಕಚ್ಚಾ ತೈಲವನ್ನು ಡಾಲರ್ನ ಮೌಲ್ಯದ ಅಡಿಯಲ್ಲಿ ವ್ಯಾಪಾರ ಮಾಡಲಿಲ್ಲ ಅಂತೇಳಿದ್ರೆ, ವೆನಿಜುವೆಲಾವನ್ನು ನಾವೇ ರೂಲ್ ಮಾಡ್ತೀವಿ ಅಂತ ಹೇಳುವಂಥ ಒಂದು ಸಾರ್ವಭೌಮತೆ ಸರ್ವಾಧಿಕಾರಿ ಧೋರಣೆಯನ್ನು ಟ್ರಂಪ್ ಅವರು ತಾಳ್ತಾ ಇರೋದು. ಭಾರತ ಇವತ್ತು ಹಲವಾರು ದೇಶಗಳಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದೆ. ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಬ್ರಾಜಿಲ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಈ ಥರ ಹಲವಾರು ದೇಶಗಳ ಜೊತೆಯಲ್ಲಿ ರೂಪಾಯಿ ಮೇಲೇ ಆಮದು ರಫ್ತನ್ನು ಮಾಡೋಣ ಅಂತ ಹೇಳುವಂಥ ವಿಷಯವನ್ನಿಟ್ಟಿದೆ. ಹಾಗಾಗಿ ಟ್ರಂಪ್ ಏನು ಹೇಳ್ತಿರೋದು ಅಂತ ಹೇಳಿದ್ರೆ, ನಮ್ಮ ಮಾತಿಗೆ ಯಾರು ಬೆಲೆ ಕೊಡಲ್ವೋ ಅಂಥ ದೇಶಗಳ ಮೇಲೆ ನಾವು ಇದೇ ರೀತಿಯಾದ ದಾಳಿಯನ್ನು ಮಾಡ್ತೀವಿ. ಜಗತ್ತಿನ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ದರೆ ವಿಶ್ವಸಂಸ್ಥೆ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಬರ್ತಿದೆ. ಕಳ್ಳನಿಗೊಂದು ಪಿಳ್ಳೇನೆಪ ಅಂತ ಹೇಳುವಂಥ ರೀತಿಯಲ್ಲಿ ಈ ಟ್ರಂಪ್ ಅವರ ನಡೆ ಇರತಕ್ಕಂಥದ್ದು. ಅಮೇರಿಕವನ್ನು ಬೇಕಾದ್ರೆ ಹೇಗೆ ಬೇಕಾದ್ರೂ ಎದುರಿಸ್ಬೋದು, ಚೈನಾವನ್ನು ಬೇಕಾದರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಎದುರಿಸ್ಬೋದು. ಆದರೆ ನಮ್ಮದೇ ದೇಶದಲ್ಲಿದ್ದಾರಲ್ಲ ಕೆಲವರು, ಒಳಗಡೆನೇ ಕುದೀತಿದ್ದಾರೆ ಅವರು. ಹೇಗಾದರೂ ಮಾಡಿ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ. ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಭಾರತಕ್ಕೆ ಆತಂಕ ಸೃಷ್ಟಿಸುತ್ತಿರುವವರು ಯಾರು? ಹೌದು ಸ್ನೇಹಿತರೆ, ಈ ಒಂದು ಯಕ್ಷ ಪ್ರಶ್ನೆ ದಿನಂಪ್ರತಿ ನನ್ನನ್ನು ಕಾಡ್ತಿದೆ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ವಿಧವಾದ ಘಟನೆಗಳು ಘಟಿಸ್ತಿದೆ, ಇದರಿಂದ ಭಾರತ ಸರ್ಕಾರ, ಭಾರತದ ಏನಿದೆ ಎಚ್ಚೆತ್ತುಕೊಂಡು ಯಾವ ರೀತಿಯಾಗಿ ನಮ್ಮ ದೇಶವನ್ನು ಕಾಪಾಡ್ಕೊಬೇಕು ಅಂತ ಚಿಂತನೆ ಮಾಡುವಂಥ ಕಾಲ ನಮ್ಮ ಎದುರುಗಡೆ ಇವತ್ತು ನಿಂತಿದೆ. ಸ್ನೇಹಿತರೆ, ಅಮೇರಿಕಾ ಏನು ಮಾಡ್ತು ಅಂದರೆ, ಆಪರೇಷನ್ ಅಬ್ಸಲ್ಯೂಟ್ ರೀಸಾಲ್ವ್ ಅನ್ನೋವಂಥ ಒಂದು ಹೆಸರಿನ ಅಡಿಯಲ್ಲಿ ಒಂದು ಮಿಲಿಟರಿ ಆಪರೇಷನನ್ನು ಒಂದು ದೇಶದ ಮೇಲೆ, ಅಂದರೆ ದಕ್ಷಿಣ ಅಮೇರಿಕಾದ ವೆನಿಜುವೆಲಾ ಅನ್ನುವಂಥ ಒಂದು ದೇಶದ ಮೇಲೆ ಮಾಡಿ, ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮೊಡಾರೋ ಮತ್ತು ಸಿಲಿಯಾ ಅಂತ ಅವರ ಪತ್ನಿ, ಇವರಿಬ್ಬರನ್ನು ಅವರ ನಿವಾಸದಿಂದ, ಅಂದರೆ ಅಧ್ಯಕ್ಷನ ನಿವಾಸದಿಂದನೇ ಅರೆಸ್ಟ್ ಮಾಡಿ ಕರ್ಕೊಂಬಂದು ಇದು ನ್ಯೂಯಾರ್ಕ್ನ ಒಂದು ಡಿಟೆನ್ಷನ್ ಸೆಂಟರಲ್ಲಿ ಬಂಧನದಲ್ಲಿ ಇಟ್ಟಿದ್ದಾರೆ. ಇದು ನಮ್ಗೆ ಅನ್ನಿಸ್ಬೋದು, ಏನಿದು ಅಲ್ಲಿ ಯಾವುದೋ ದಕ್ಷಿಣ ಅಮೇರಿಕಾದಲ್ಲಿ ಅಲ್ಲಿನ ಅಧ್ಯಕ್ಷನ ತೊಗೊಂಬಂದು ಅಮೇರಿಕ ಬಂಧನ ಮಾಡಿದ್ರೆ ಭಾರತಕ್ಕೆ ಯಾಕೆ ಆತಂಕ ಸೃಷ್ಟಿಯಾಗುತ್ತೆ, ಭಾರತದಲ್ಲಿ ಆತಂಕ ಸೃಷ್ಟಿ ಮಾಡ್ತಿರೋರು ಯಾರು ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಈ ಎಲ್ಲ ಘಟನೆಗಳನ್ನು ಅರ್ಥಕೊಳ್ಳೋದು, ದೇಶ ಸಂಕಷ್ಟಕ್ಕೆ ಈಡಾದರೆ ದೇಶದ ಪರವಾಗಿ ಧ್ವನಿ ಎತ್ತಿ ನಿಲ್ಲುವುದು, ಹೋರಾಟ ಮಾಡುವುದು ತುಂಬ ಅನಿವಾರ್ಯವಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ನಾನು ಈ ಘಟನೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವತ್ತು ಭಾರತದ ಸುತ್ತುವರೆದು ಯಾವ ರೀತಿಯಾದ ಸನ್ನಿವೇಶಗಳಿದೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ರಿಜಿಮ್ ಚೇಂಜನ್ನು ಮಾಡಲಾಯಿತು. ಯೂನಸನ್ನು ಅಲ್ಲಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಮಾಡಲಾಗಿದೆ. ಇವಾಗ ಆತ ಏನು ಮಾಡ್ತಿದ್ದಾನೆ, ಭಯೋತ್ಪಾದನೆಗೆ ಮತ್ತು ಮತಾಂಧತೆಗೆ ಕುಮ್ಮಕ್ಕನ್ನು ಕೊಡ್ತಿದ್ದಾನೆ. ಬಾಂಗ್ಲಾದೇಶದಲ್ಲಿ ಇವತ್ತು ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಸ್ಥಿತಿ ಯಾವ ರೀತಿಯಾಗಿದೆ? ದೀಪು ಚಂದ್ರ ದಾಸ್ ಅವರನ್ನು ಸಾರ್ವಜನಿಕವಾಗಿ ಬೆಂಕಿ ಇಟ್ಟು ದಹನ ಮಾಡಿದ್ರು. ಅದಾದಮೇಲೆ ಅಮೃತ್ ಮಂಡಲನ್ನು ಬಡಿಗೆಯಿಂದ ಬಡಿದು ಸಾಯಿಸಿದ್ರು. ಇನ್ನೊಬ್ಬರು ಔಷಧಿ ವ್ಯಾಪಾರಿ, ಅವರನ್ನು ಕೂಡ ಬೆಂಕಿ ಹಚ್ಚಿದ್ರು. ಅವ್ರ ಕೊಳದಲ್ಲಿ ಬಿದ್ದು ಪ್ರಾಣವನ್ನು ಕಾಪಾಡಿಕೊಂಡು ಆಸ್ಪತ್ರೆಯಲ್ಲಿದ್ದರು.
ಅವರು ಸಾವು ಮತ್ತು ಜೀವನ್ಮರಣ ಹೋರಾಟ ನಡೆಸಿ ಇವತ್ತು ಅವರು ಅಸುನೀಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಿದೆ. ಇತ್ತ ಕಡೆ ಪಾಕಿಸ್ತಾನದಲ್ಲಿ ನೋಡುವಾಗ ಬಲೂಚಿಸ್ತಾನ ಏನಿದೆ ಭಾರತಕ್ಕೆ ಮೊರೆಯನ್ನು ಇಡ್ತಿದೆ. ಚೀನಾ ಬಂದು ಬಲೂಚಿಸ್ತಾನದಲ್ಲಿ ಮತ್ತೆ ಅಂದರೆ ಬಲೂಚಿಸ್ತಾನ ತನ್ನನ್ನು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ಕೊಂಡಿತ್ತು ಕಳೆದ ವರ್ಷದಲ್ಲಿ 2025ನೇ ಇಸ್ವಿಯ ಸೆಪ್ಟೆಂಬರ್-ಆಗಸ್ಟ್ ತಿಂಗಳ ಮಧ್ಯದಲ್ಲಿ. ಹಾಗಾಗಿ ಚೀನಾ ಪಾಕಿಸ್ತಾನ ಕುಮ್ಮಕ್ಕು ನೀಡ್ತಾ ಇರೋದ್ರಿಂದ ಇಲ್ಲಿ ಬಂದು ಸೇನೆಯನ್ನು ಜಮಾವಣೆ ಮಾಡುವಂಥ ಸಂದರ್ಭದಲ್ಲಿದೆ ಅಂತ ಬಲೂಚಿಸ್ತಾನದಲ್ಲಿ ಹೇಳ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಜನದಂಗೆ ನಡೀತಿದೆ, ಅಲ್ಲಿ ನಾಗರಿಕ ದಂಗೆಗಳು ನಡೀತಿದೆ ಬೆಲೆ ಏರಿಕೆಯಿಂದ. ಈ ಎಲ್ಲ ಸ್ಥಿತಿಯಿಂದ ಭಾರತದ ಸುತ್ತುವರೆದಿದೆ ಇದೆಲ್ಲ ಸ್ಥಿತಿಗಳು. ಹಾಗಾಗಿ ನಾವು ಹೊರಗಡೆ ದೇಶಕ್ಕಿಂತ ಮೇಯ್ನಾಗಿ ನಮ್ಮ ದೇಶದಲ್ಲಿರುವಂಥವ್ರ ಬಗ್ಗೆನೇ ಯೋಚನೆ ಮಾಡುವಂಥ ಸಂದರ್ಭ. ಅಂದರೆ ಭಾರತಕ್ಕೆ ಹೇಗೆ ಆತಂಕ ಸೃಷ್ಟಿಯಾಗ್ತಿದೆ ಅನ್ನೋವಂಥ ವಿಷಯನ ಗಂಭೀರವಾಗಿ ಗಣನೆಗೆ ತೊಗೊಬೇಕು ಅನ್ನೋದು ಇಲ್ಲಿ ಬೆಳಕಿಗೆ ಬರ್ತಿರೋದು. ಅಮೇರಿಕಾದಲ್ಲಿ ನಡೆದಂಥ ಘಟನೆಗೂ ನಡೀತಾ ಇರೋವಂಥ ಘಟನೆಗೂ ಸಂಬಂಧವನ್ನು ನಾವು ಹೊಂದಿಸಿ ನೋಡಿದಾಗ ಗಂಭೀರತೆ ನಮಗೆ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಷ್ಟು ಪೀಠಿಕೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಈ ಕಡೆ ಬಾಂಗ್ಲಾದೇಶ, ಈ ಕಡೆ ಪಾಕಿಸ್ತಾನ, ನೆರೆಯ ಶ್ರೀಲಂಕಾದಲ್ಲಿ ಇವಾಗ ಅಧಿಕಾರವನ್ನು ಬದಲಾವಣೆ ಮಾಡಲಾಗಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಇರೋವಾಗ ಮೊದಲೆಲ್ಲ ಭಾರತ 2 ಫ್ರಂಟ್ ವಾರನ್ನು ಫೇಸ್ ಮಾಡಬೇಕಾಗಿತ್ತು. ಈಗ 3 ಫ್ರಂಟ್ ವಾರನ್ನು ಫೇಸ್ ಮಾಡುವಂಥ ಅನಿವಾರ್ಯ ಸಂದರ್ಭ. ಯಾಕೆ ಅಂತ ಹೇಳಿದ್ರೆ ಉತ್ತರದ ಗಡಿಯಿಂದ ಚೀನಾ ಏನಾದರೂ ದಾಳಿ ಮಾಡಿಬಿಟ್ರೆ ಅದಕ್ಕೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಚೀನಾ 3 ಜನರನ್ನು ಒಟ್ಟಿಗೆ ಎದುರಿಸಬೇಕಾಗಿರುವಂಥ ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು ಭಾರತ ಇರೋದು. ಹಾಗಾಗಿ ವಿದೇಶಿ ವ್ಯವಹಾರಗಳನ್ನು ಅಂದರೆ ಒಂದು ವಿದೇಶಾಂಗ ನೀತಿಗಳ ಮುಖಾಂತರ ಚೀನಾವನ್ನು ಪರಿಗಣನೆಗೆ ತಗೊಂಡು ರಷ್ಯಾದ ಜೊತೆಯಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡುವಂಥ ಒಂದು ಸಂದರ್ಭವನ್ನು ಭಾರತ ಇವತ್ತು ನಿರ್ಮಾಣ ಮಾಡಿದೆ. ಆದರೆ ಟ್ರಂಪ್ಗೆ ಇದನ್ನು ತಡೀಲಿಕ್ಕಾಗಲಿಲ್ಲ. ಹಾಗಾಗಿ ಇತ್ತೀಚೆಗಷ್ಟೇ ಡಾಲರ್ನ ರೇಟು ಅಸ್ಥಿರತೆ ಆಗ್ತಾಯಿತ್ತು. ಅಂದರೆ ಸ್ಥಿರತೆಯನ್ನು ಕಾಯ್ದಿರ್ಬೋದು, ಆದರೆ ಜಾಗತಿಕ ಮಟ್ಟದಲ್ಲಿ ಡಾಲರ್ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇತ್ತು. ಹಾಗಾಗಿನೇ ಏನಾಯಿತು ಅಂದರೆ ಟ್ರಂಪ್ ಅವರು ಇಲ್ಲೊಂದು ನಡೆಯನ್ನು ಇಟ್ಟರು. ಈ ಟ್ರಂಪ್ ಅವರು ಇದ್ದಾರಲ್ಲ, ಇವರು ಇಡೀ ವಿಶ್ವಕ್ಕೆ ತನ್ನನ್ನು ತಾನು ಸರ್ವಾಧಿಕಾರಿ ಅಂತ ತಿಳ್ಕೊಂಬಿಟ್ಟಿದ್ದಾನೆ ಈ ಮುದ್ಕಪ್ಪ ಬಂದಾಗಿಂದ ಮುಕ್ತವಾಗಿ ನಡೀತಾ ಇದ್ದಂಥ ವ್ಯಾಪಾರಗಳು ಇರ್ಬೋದು ಮತ್ತು ತೆರಿಗೆ ನೀತಿಗಳಿರ್ಬೋದು ದುಬಾರಿಯಾಗಿ ಪರಿಣಮಿಸಿದೆ. ಅಂದರೆ ಈತನ ಉದ್ದೇಶ ಏನು ಅಂತ ಹೇಳಿದ್ರೆ ತಾನು ಹೇಳಿದ್ದೆಲ್ಲವೂ ಸರಿ. ಹಾಗಾಗಿ ಅಮೇರಿಕಾದ ಮುಂದೆ ಬೇರೆ ಯಾವುದೇ ದೇಶ ಮುಂದುವರಿದ ರಾಷ್ಟ್ರವಾಗಿ ಹೊರಹೊಮ್ಮಬಾರದು. ರಷ್ಯಾವನ್ನು ಸಾಂಪ್ರದಾಯಿಕ ಬದ್ಧ ವೈರಿಯಾಗಿ ಯಾವಾಗೂ ಶೀತಲ ಸಮರದಲ್ಲೇ ಇಟ್ಟಿರುತ್ತೆ ಅಮೇರಿಕ. ಕಾರಣ ಇಷ್ಟೇ, ತನ್ನ ಡಾಲರ್ನ ಮೌಲ್ಯ ಏನಿದೆ ಅದು ಯಾವ ಕಾರಣಕ್ಕೂ ಕುಸಿಬಾರ್ದು, ಜಾಗತಿಕ ವಹಿವಾಟುಗಳೇನಿದೆ ಡಾಲರ್ನ ಮೇಲೆ ನಡಿಬೇಕು ಅಂತ ಹೇಳೋದು. ಇದಕ್ಕೆ ಯಾವುದಾದ್ರೂ ಲಿಖಿತವಾದ ನಿಯಮ ಇದೆಯಾ? ಡಾಲರನ್ನು ಹಲವಾರು ದೇಶಗಳು ನಂಬಿಕೆ ಇಡ್ತವೆ. ವಿದೇಶಿ ವಿನಿಮಯ ಮಾಡುವಾಗ, ವಿದೇಶಿ ವ್ಯವಹಾರಗಳನ್ನು ಮಾಡುವಾಗ, ರಫ್ತು ಆಮದು ಮಾಡುವಾಗ ಡಾಲರ್ನ ಮೇಲೆ ವಹಿವಾಟನ್ನು ನಡೆಸ್ತವೆ. ಅದು ಒಂದೇ ವಿಷಯವನ್ನು ಇಟ್ಟುಕೊಂಡು ಇವತ್ತು ಯಾರು ಡಾಲರನ್ನು ಹೊರತುಪಡಿಸಿ ವಿದೇಶದ ವ್ಯಾಪಾರಗಳನ್ನು ಮಾಡಬಾರ್ದು. ಒಂದು ದೇಶ ಇನ್ನೊಂದು ದೇಶದ ಜೊತೆಯಲ್ಲಿ ವ್ಯಾಪಾರ ಮಾಡಿದ್ರೆ ಅವರ ಒಂದು ಹಣದ ವ್ಯವಸ್ಥೆ ಯಾವುದಿದೆ ಅಂದರೆ ಇವಾಗ ಉದಾಹರಣೆಗೆ ಭಾರತ ರಷ್ಯಾದ ಜೊತೆಯಲ್ಲಿ ವ್ಯಾಪಾರವನ್ನು ಮಾಡಿದ್ರೆ ರೂಪಾಯಿಗಳಲ್ಲಿ ವ್ಯಾಪಾರ ಮಾಡಬಾರ್ದು, ಡಾಲರ್ನಲ್ಲೇ ಮಾಡಬೇಕು ಅನ್ನುವಂಥ ವಿಷಯ. ಇದ್ರ ಹಿಂದೆ ಅಡಗಿರುವಂಥ ರಹಸ್ಯ ಇಷ್ಟೇ, ಡಾಲರು ಯಾವತ್ತಿಗೂ ತನ್ನ ಮೌಲ್ಯವನ್ನು ಕಳ್ಕೊಬಾರ್ದು. ಯಾವಾಗ ಎಲ್ಲ ದೇಶಗಳು ವಿದೇಶಾಂಗ ವ್ಯವಹಾರಗಳು ಆಮದು ರಫ್ತನ್ನು ಡಾಲರ್ನ ಮೇಲೆ ಮಾಡೋದನ್ನು ನಿಲ್ಲಿಸ್ತವೋ ಆವಾಗ ಡಾಲರ್ ಕುಸಿಲಿಕ್ಕೆ ಶುರುವಾಗುತ್ತೆ. ಅದೇ ಒಂದು ಪರಿಣಾಮ ಇವತ್ತು ಜಾಗತಿಕ ಮಟ್ಟದಲ್ಲಿರೋದು. ಇದು ಯಾವ ಹಂತಕ್ಕೆ ತಾರಕಕ್ಕೇರಿದೆ ಅಂತೇಳಿದ್ರೆ ಈಗ 3ನೇ ಯುದ್ಧ ಸಂಭವಿಸುವ ಮಟ್ಟಕ್ಕೆ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ನಾವು ಈಗ ಟ್ರಂಪ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಮೊಡೋರೋ ಅವ್ರನ್ನ ಏನು ಅರೆಸ್ಟ್ ಮಾಡ್ಕೊಂಡೋದ್ರಲ್ಲ, ಇವರು ಯಾವುದೋ ಒಂದು ಡ್ರಗ್ ಚಟುವಟಿಕೆಗೆ ಕುಮ್ಮಕ್ಕು ಕೊಡ್ತಾಯಿದ್ರು. ಪನಾಮಾ ಅಂತ ಒಂದು ಹಗರಣ ಆಗಿತ್ತಂತೆ 1983ನೇ ಇದರ ಇಸ್ವಿಯಲ್ಲಿ. ಅದರಲ್ಲಿ ಇವರ ಪಾತ್ರ ಇದೆ ಅಂತ, ಅಂದರೆ ಡ್ರಗ್ಸ್ಗಳನ್ನು ಅಮೇರಿಕಾಗೆ ಸಪ್ಲೈ ಮಾಡ್ತಾರೆ ಮತ್ತು ಒಳನುಸುಳಿಸೋದಕ್ಕೆ ಅಲ್ಲಿರೋ ಜನಗಳಿಗೆ ಪ್ರೇರೇಪಣೆಯನ್ನು ಕೊಡ್ತಾರೆ ಅಂತ ಒಂದು ಸಂಘಟನೆ ಇದೆ. ಆ ಸಂಘಟನೆಯ ಹೆಸರೇನೆಂದರೆ ಕಾರ್ಟೆಲ್ ಆಫ್ ದಿ ಸನ್ಸ್ ಅಂತ ಒಂದು ಸಂಘಟನೆ. ಈ ಸಂಘಟನೆ ವೆನಿಜುವೆಲಾಯಿಂದ ಅಮೇರಿಕಾಗೆ ಮಾದಕ ವಸ್ತುಗಳನ್ನು ತಗೊಂಡೋಗಿ ಕಳ್ಳ ಸಾಗಾಣಿಕೆ ಮಾಡುತ್ತೆ ಅಂತ ಆ ಒಂದು ನೆಪವನ್ನು ಒಡ್ಡಿ ಇವತ್ತು ವೆನಿಜುವೆಲಾ ಅಧ್ಯಕ್ಷರನ್ನು ತಗೊಂಡೋಗಿ ಅಮೇರಿಕ ಬಂಧನದಲ್ಲಿ ಇಟ್ಕೊಂಡಿರೋದು. ಆದರೆ ನಿಜವಾಗ್ಲೂ ಸ್ಥಿತಿ ಹಂಗಿದೆಯಾ? ಖಂಡಿತವಾಗೂ ಇಲ್ಲ.
ಯಾಕೆ ಅಂತೇಳಿದ್ರೆ ಇವತ್ತು ಅರಬ್ ಕಂಟ್ರಿಗಳಲ್ಲಿರೋದಕ್ಕಿಂತ ಹೆಚ್ಚಿನ ಒಂದು ತೈಲ ಭಂಡಾರ ವೆನಿಜುವೆಲಾದಲ್ಲಿದೆ. ಆ ವೆನಿಜುವೆಲಾದಲ್ಲಿರುವಂಥ ತೈಲ ಭಂಡಾರವನ್ನು ವೆನಿಜುವೆಲಾ ಏನು ಮಾಡ್ತಾಯಿತ್ತು ಅಂತೇಳಿದ್ರೆ ಚೀನಾಗೆ ಡಾಲರ್ನ ಮೇಲೆ ವ್ಯಾಪಾರ ಮಾಡದೆ ಚೀನಾ ರೂಪಾಯಿಗಳ ಮೇಲೆ ವ್ಯಾಪಾರವನ್ನು ಮಾಡ್ತಾಯಿತ್ತು, ಚೀನಾದ ಕರೆನ್ಸಿ ಮೇಲೆ ವ್ಯಾಪಾರವನ್ನು ಮಾಡ್ತಾಯಿತ್ತು. ಇದನ್ನು ಕಂಡಂಥ ಟ್ರಂಪ್ಗೆ ಈಗ ಉರಿ ಶುರುವಾಗಿರೋದು. ಹಾಗಾಗಿ ಈ ಉರಿ ತಡಿಲಿಕ್ಕಾಗದೇ ಇರೋವಂಥ ಈ ಮುದುಕ ಇವಾಗ ಆಪರೇಷನ್ ಆಬ್ಸಲ್ಯೂಟ್ ರೀಸಾಲ್ವ್ ಅನ್ನೋವಂಥ ಒಂದು ಮಿಲಿಟ್ರಿ ಆಪರೇಷನನ್ನು ನಡೆಸಿ ವೆನಿಜುವೆಲಾ ಅಧ್ಯಕ್ಷರನ್ನ ತೊಗೊಂಡೋಗಿ ಬಂಧನ ಮಾಡಿರೋದು. ಅಂದರೆ ಬಂಧನ ಮಾಡಿದ್ದಲ್ಲದೆ ಇವರೇನು ಹೇಳಕ್ಕೆ ಹೊರಟಿದ್ರು ಅಂತೇಳಿದ್ರೆ, ಇವರೇನಾದರೂ ಡಾಲರ್ನ ಮುಖಾಂತರ ವಿದೇಶಿ ವ್ಯವಹಾರಗಳನ್ನು ಮಾಡಲಿಲ್ಲ ಅಂತೇಳಿದ್ರೆ, ಆಮದು ರಫ್ತುಗಳನ್ನು ಮಾಡಲಿಲ್ಲ ಅಂತೇಳಿದ್ರೆ, ಕಚ್ಚಾ ತೈಲವನ್ನು ಡಾಲರ್ನ ಮೌಲ್ಯದ ಅಡಿಯಲ್ಲಿ ವ್ಯಾಪಾರ ಮಾಡಲಿಲ್ಲ ಅಂತೇಳಿದ್ರೆ ವೆನಿಜುವೆಲಾವನ್ನು ನಾವೇ ರೂಲ್ ಮಾಡ್ತೀವಿ ಅಂತೇಳುವಂಥ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಟ್ರಂಪ್ ಅವರು ತಾಳ್ತಾ ಇರೋದು. ಹಾಗಾಗಿ ಅಲ್ಲಿ ಇವಾಗ ಡೆಲ್ಸಿ ಅಂತ ಉಪಾಧ್ಯಕ್ಷರು ಇದ್ದರು. ಅಲ್ಲಿನ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ನೀವು ಅಧಿಕಾರವನ್ನು ಮುಂದುವರಿಸಿ ಅಂತ ಹೇಳಿದರೆ ಅವರು ಪದಗ್ರಹಣವನ್ನು ಮಾಡಿದ್ದಾರೆ. ನೋಡಿ, ಭಾರತಕ್ಕೂ ಕೂಡ ಇದು ತೀರಾ ಅನಿವಾರ್ಯ. ಯಾಕೆ ಅಂತೇಳಿದ್ರೆ ಭಾರತ ಇವತ್ತು ಬ್ರಿಕ್ಸ್ ದೇಶಗಳ ಜೊತೆಯಲ್ಲಿ ಹಲವಾರು ದೇಶಗಳಲ್ಲಿ ಒಪ್ಪಂದವನ್ನು ಮಾಡ್ಕೊಂಡಿದೆ. ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಮತ್ತು ಬ್ರಾಝಿಲ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಈ ಥರ ಹಲವಾರು ದೇಶಗಳ ಜೊತೆಯಲ್ಲಿ, ಯುರೋಪ್ ಕಂಟ್ರಿಗಳ ಜೊತೆಯಲ್ಲಿರ್ಬೋದು, ನಾವು ಇನ್ಮೇಲೆ ರೂಪಾಯಿ ಮೇಲೇ ಆಮದು ರಫ್ತನ್ನು ಮಾಡೋಣ ಅಂತ ಹೇಳುವಂಥ ವಿಷಯವನ್ನು ಇಟ್ಟಿದೆ. ಹಾಗಾಗಿ ಟ್ರಂಪ್ ಏನು ಹೇಳ್ತಿರೋದು ಅಂತ ಹೇಳಿದ್ರೆ, ನಮ್ಮ ಮಾತಿಗೆ ಯಾರು ಬೆಲೆ ಕೊಡಲ್ವೋ ಅಂಥ ದೇಶಗಳ ಮೇಲೆ ನಾವು ಇದೇ ರೀತಿಯಾದ ದಾಳಿಯನ್ನು ಮಾಡ್ತೀವಿ, ಆ ದೇಶಗಳಲ್ಲಿ ಒಂದು ನಮ್ಮ ಅಣತಿ ಮೇಲೆ ನಡೆಯುವಂಥ ಸರ್ಕಾರಗಳನ್ನು ರಚನೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಅಮೇರಿಕಾದ ಟ್ರಂಪ್ ಅವರ ನಡೆ ಇರ್ತಕ್ಕಂಥದ್ದು. ಹಾಗಾಗಿ ಇವರು ಮೆಕ್ಸಿಕೋ, ಕ್ಯೂಬಾ ಮತ್ತು ಕೊಲಂಬಿಯಾ ದೇಶಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಬರುತ್ತೆ ಅನ್ನೋಂಥ ಓಪನ್ ಬೆದರಿಕೆಯನ್ನು ಹಾಕಿದ್ದಾರೆ. ಹಾಗಾದರೆ ನಾವೀಗ ನೋಡ್ಬೋದು, ರಾಜರ ಆಳ್ವಿಕೆ ನಡೆದು ಎಷ್ಟೋ ವರ್ಷ ಆಗೋಯ್ತು. ಈಗ ಜಗತ್ತಿನಲ್ಲಿ ಹೆಚ್ಚಿನ ಅಂಶ ಎಲ್ಲ ಕಡೆಗೆ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆ. ಅಮೇರಿಕ ಕೂಡ ಒಂದು ಪುರಾತನ, ಅಂದರೆ ತುಂಬ ಹಳೆಯ ಒಂದು ಪ್ರಜಾತಂತ್ರ ವ್ಯವಸ್ಥೆ. ಆ ಪ್ರಜಾತಂತ್ರ ವ್ಯವಸ್ಥೆಯ ಅಡಿಯಲ್ಲಿ ಆಯ್ಕೆಯಾಗಿ ಬಂದಿರುವಂಥ ಟ್ರಂಪ್ ಇವತ್ತು ಜಗತ್ತಿನ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ದರೆ ವಿಶ್ವಸಂಸ್ಥೆ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಬರ್ತಿದೆ. ಇವತ್ತು ವಿಶ್ವಸಂಸ್ಥೆ ಏನಾದರೂ ಅಮೇರಿಕಾದ ಅಣತಿಯ ಮೇಲೆಗೆ ನಿರ್ಧಾರಗಳನ್ನು ಕೈಗೊಳ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಡಾಲರ್ನ ರೇಟ್ಗೆ ತಿರುಗೇಟನ್ನು ಕೊಡಬೇಕು ಅಂತ ಇವತ್ತು ಭಾರತ ದಿಟ್ಟ ಹೆಜ್ಜೆಯನ್ನು ಇಟ್ಟು ದಿಟ್ಟತನವನ್ನು ಮಾಡೋದ್ರ ಮುಖಾಂತರ ಅಮೇರಿಕ ಎಷ್ಟೇ ತೆರಿಗೆಯನ್ನು ಹೇರಿದ್ರೂ ಕೂಡ ತನ್ನ ವ್ಯಾಪಾರವನ್ನು ಬೇರೆ ಕಡೆಗೆ ವೃದ್ಧಿಸಿಕೊಳ್ಳೋದ್ರ ಮುಖಾಂತರ ಇಲ್ಲಿ ಕಳ್ಕೊಂಡಂಥ ರಫ್ತನ್ನು ಬೇರೆ ದೇಶಗಳೊಂದಿಗೆ ಮಾಡೋದರ ಮುಖಾಂತರ ಅಮೇರಿಕಾಗೆ ಕಚ್ಚಾ ತೈಲವನ್ನು ಭಾರತಕ್ಕೆ ಕಳಿಸ್ಕೊಡೋದನ್ನು ನಿರಾಕರಣೆ ಮಾಡಿದ್ರು. ರಷ್ಯಾದ ಮುಖಾಂತರ ಭಾರತದಲ್ಲಿ ತೈಲದ ಹೊರೆ ಜನರ ಮೇಲೆ ಬೀಳಬಾರ್ದು ಅಂತ ಇವತ್ತು ಹಲವಾರು ಒಪ್ಪಂದಗಳ ಮೂಲಕ ಇವತ್ತು ಭಾರತ ವ್ಯಾಪಾರವನ್ನು ವೃದ್ಧಿ ಮಾಡ್ಕೊಳ್ತಾ ಇದೆ, ಕಚ್ಚಾ ತೈಲದ ಬೇಡಿಕೆಯನ್ನು ಪೂರೈಕೆ ಮಾಡ್ಕೊಳ್ತಾ ಇದೆ. ಇಂಥ ಸಂದಿಗ್ಧ ಕಾಲದಲ್ಲಿರುವಾಗ ಒಂದು ಕಡೆ ಮತಾಂಧತೆಯನ್ನು ಎದುರಿಸಬೇಕು, ಅಕ್ಕಪಕ್ಕ ಇರುವಂತಹ ಮತಾಂಧ ದೇಶಗಳನ್ನು ಎದುರಿಸಿ ನಿಲ್ಲಬೇಕು. ಇಂಥ ಸಮಯದಲ್ಲಿ ಟ್ರಂಪ್ ಇವತ್ತು ಭಾರತದ ಮೇಲೆ ವ್ಯಾಪಾರಿ ತೆರಿಗೆಗಳನ್ನ ಹಾಕಿದ್ರಲ್ಲ, ಅದಕ್ಕೆ ಭಾರತ ಬೊಗ್ಲೂ ಇಲ್ಲ, ಜಗ್ಲೂ ಇಲ್ಲ. ಹಾಗಾಗಿ ಈ ಒಂದು ಉದಾಹರಣೆಯನ್ನು ತೋರಿಸುವುದರ ಮುಖಾಂತರ ಭಾರತದ ಮೇಲೆ ಆತಂಕವನ್ನು ಸೃಷ್ಟಿ ಮಾಡ್ತಿದ್ದಾರಾ ಅನ್ನುವಂಥ ಒಂದು ಗಂಭೀರವಾದ ಮತ್ತು ಯಕ್ಷ ಪ್ರಶ್ನೆ ನನ್ನನ್ನು ಕಾಡಿದ್ದು. ಈ ವಿಷಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದು. ಹಾಗಾಗಿ ಡಾಲರ್ನ ಮೌಲ್ಯ ಕುಸಿತ ಆಗಬಾರ್ದು, ಡಾಲರ್ನ ವಿಶ್ವಾಸಾರ್ಹತೆ ಜಾಗತಿಕ ಮಟ್ಟದಲ್ಲಿ ಯಾವತ್ತಿಗೂ ಕಮ್ಮಿ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದೇ ಅಮೇರಿಕಾದ ಮೂಲ ಉದ್ದೇಶ. ಹಾಗಾಗಿ ಡಾಲರ್ನ ರೇಟಲ್ಲಿ ಡಾಲರ್ನ ಒಂದು ಪ್ರಾಬಲ್ಯವನ್ನು ಕಾಪಾಡೋದ್ರಲ್ಲಿ, ಸ್ಥಿರತೆಯನ್ನು ಕಾಪಾಡೋದ್ರಲ್ಲಿ ಅಮೇರಿಕ ಯಾವ ದೇಶಗಳಲ್ಲಿ ಬೇಕಾದರೂ ತನ್ನ ಅಣತಿಯ ಮೇಲೆ ನಡೆಯುವಂಥ ಸರ್ಕಾರಗಳನ್ನು ನಿರ್ಮಾಣ ಮಾಡೋಕ್ಕೆ ಹೊರಡುತ್ತೆ. ಹಾಗಾಗಿ ಕಳ್ಳನಿಗೊಂದು ಪಿಳ್ಳೆ ನೆಪ ಅಂತ ಹೇಳುವಂಥ ರೀತಿಯಲ್ಲಿ ಈ ಟ್ರಂಪ್ ಅವರ ನಡೆ ಇರತಕ್ಕಂಥದ್ದು. ಇವತ್ತು ಪ್ರಪಂಚದಲ್ಲಿ ರಾಜಾಡಳಿತಗಳು ಕೊನೆಯಾಗಿ ಹಲವಾರು ಶತಮಾನಗಳೇ ಕಳೀತಿದೆ. ಆದರೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬಂದಂಥ ಟ್ರಂಪ್ ಅವರು ಜಗತ್ತಿನ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ತೋರಲಿಕ್ಕೆ ಹೊರಟಿರೋದು ಎಷ್ಟರ ಮಟ್ಟಿಗೆ ಸಮಂಜಸ?
ಡಾಲರ್ನಲ್ಲಿ ಸ್ಥಿರತೆಯನ್ನು ಕಾಯ್ಕೋಬೇಕು, ಡಾಲರ್ನ ವಿಶ್ವಾಸಾರ್ಹತೆಯನ್ನು ಉಳಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದನೇ ಇವತ್ತು ಟ್ರಂಪ್ ಅವರು ಈ ಹೆಜ್ಜೆಯನ್ನು ಇಟ್ಟಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಯಾವುದೋ ಸಣ್ಣ ಪುಟ್ಟ ದೇಶಗಳಿಗೆ ಇವರು ಸ್ಪಷ್ಟವಾಗಿ ಸಂದೇಶಗಳನ್ನು ಕೊಡ್ಬೋದು, ಈ ರೀತಿಯಾಗಿ ದಾಳಿಯನ್ನು ಮಾಡ್ಬೋದು. ಆದರೆ ಭಾರತದಂತಹ ಬಲಾಢ್ಯ ರಾಷ್ಟ್ರದ ಮೇಲೆ ಇವರು ಈ ರೀತಿಯಾದ ನಡೆಯನ್ನು ತೋರ್ಲಿಕ್ಕಾಗಲ್ಲ. ಹಾಗಾಗಿ ಈ ರೀತಿಯಾದಂಥ ಪರೋಕ್ಷ ಸಂದೇಶವನ್ನೇನಾದರೂ ಭಾರತಕ್ಕೆ ರವಾನೆ ಮಾಡ್ತಿದ್ದಾರಾ? ಏನಾದರೂ ಭಾರತ ರೂಪಾಯಿಯ ಮೇಲೇ ವಿದೇಶಿ ವ್ಯಾಪಾರಗಳನ್ನು ಮಾಡಿದ್ರೆ ನಿಮಗೂ ಕೂಡ ಇಂಥದ್ದೇ ಪರಿಸ್ಥಿತಿ ಬರುತ್ತಾ ಅಂತೇಳುವಂಥ ವಿಷಯವನ್ನು ಮುಂದೆ ಇಟ್ಟಿದ್ದಾರೆ. ಈಗ ನಾವು ನಿಜವಾದ ವಿಚಾರಕ್ಕೆ ಬರೋಣ. ಅಮೇರಿಕವನ್ನು ಬೇಕಾದ್ರೆ ಹೇಗೆ ಬೇಕಾದ್ರೂ ಎದುರಿಸ್ಬೋದು, ಚೈನಾವನ್ನು ಬೇಕಾದರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಎದುರಿಸ್ಬೋದು. ಆದರೆ ನಮ್ಮದೇ ದೇಶದಲ್ಲಿದ್ದಾರಲ್ಲ ಕೆಲವರು, ಒಳಗಡೆನೇ ಕುದೀತಿದ್ದಾರೆ ಅವರು, ಹೇಗಾದರೂ ಮಾಡಿ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ. ಹಾಗಾಗಿ ಮೊನ್ನೆ ಇಬ್ಬರು ನಾಯಕರು ಆಂತರಿಕ ದಂಗೆಗೆ ಪ್ರೇರೇಪಣೆ ಕೊಡುವ ರೀತಿಯಲ್ಲಿ ಮಾತನಾಡಿದರು. ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಅಭಯ್ ಸಿಂಗ್ ಚೌಟಾಲಾ ಅಂತಿದ್ದಾರೆ. ಇವರು ರಾಷ್ಟ್ರೀಯ ಲೋಕದಳ ಪಕ್ಷ ಹರಿಯಾಣದ ಒಬ್ಬರು ಸದಸ್ಯರು. ಇವರು ಒಲಿಂಪಿಕ್ ಇದಿದೆಯಲ್ಲ ಮಂಡಳಿ, ಅದಕ್ಕೆ ಅಧ್ಯಕ್ಷರು ಕೂಡ ಆಗಿದ್ದರು. ಇವ್ರು ಏನು ಹೇಳಿದ್ರು ಅಂದರೆ, ಇವತ್ತು ದೇಶದಲ್ಲಿ ಒಂದು ಸ್ಥಿರವಾದ ಅಧಿಕಾರವನ್ನು ತರಬೇಕಾದ್ರೆ ನಾವೆಲ್ಲರೂ ಈ ಶ್ರೀಲಂಕಾದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲೆಲ್ಲ ನಡೀತಿದೆಯಲ್ಲ, ಈ ರೀತಿಯಾದ ದಂಗೆಯನ್ನು ಮಾಡೋದ್ರ ಮುಖಾಂತರ ಅಧಿಕಾರದಲ್ಲಿರೋರನ್ನ ಕೆಳಗಿಳಿಸ್ಬೇಕು. ಹಾಗಾಗಿ ಈ ದೇಶದ ಯುವ ಜನತೆ ಅಂದರೆ ಜೆನ್ಝೆಡ್ ಅಂತ ಏನು ಜೆನ್ಝಿಗಳು ಅಂತ ಕರೀತಾರಲ್ಲ, ಅವರೆಲ್ಲ ರಸ್ತೆಗಿಳಿದು ಹೋರಾಟ ಮಾಡಬೇಕು ಅನ್ನೋಂಥ ಧಮಕಿಯನ್ನು ಈತ ಹಾಕಿದ. ಅದಾದಮೇಲೆ ರವೀಂದ್ರ ದಾಸ್ ಮೆಹ್ರೋತ್ರಾ ಅಂತ, ಈತ ಸಮಾಜವಾದಿ ಪಕ್ಷದ ಒಬ್ಬ MLA. ಈತ ಕೂಡ ಏನು ಹೇಳ್ತಿದ್ದ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೂತ್ಕೊಂಡು ಐಷಾರಾಮಿ ಮಾಡುವಂಥ ಸರ್ಕಾರ ಇರ್ತಕ್ಕಂಥದ್ದು, ಬಡವರ ಬಗ್ಗೆ ಕಾಳಜಿ ಇಲ್ಲ. ಹಾಗಾಗಿ ನಾವು ಜೆನ್ಝಿಗಳ ರೀತಿಯಲ್ಲಿ ಹೋರಾಟ ಮಾಡಿ ಈ ಯಾರು ಕಡು ಭ್ರಷ್ಟತನದಲ್ಲಿ ಇದೆ ಅಂತ ಇವತ್ತು NDA ಸರ್ಕಾರ, ಅದನ್ನು ಕೆಡವಿ ಹಾಕಿ ನಾವು ಒಂದು ಒಳ್ಳೆಯ ಸುಭದ್ರವಾದ ಸರ್ಕಾರವನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳುವಂಥ ಧಮಕಿಯನ್ನು ಹಾಕಿದ್ದ. ನಾವೀಗ ಜೋಡಿಸಿ ನೋಡೋಣ, ಬಿಂದುಗಳನ್ನು ಜೋಡಿಸಿ ನೋಡೋಣ. ಟ್ರಂಪ್ ಅವರ ಈ ನಡೆಗೂ ನಮ್ಮ ದೇಶದ ವಿದೇಶಾಂಗ ನೀತಿಗಳಿಗೂ ಮತ್ತು ನಮ್ಮ ದೇಶದ ನಾಯಕರ ಹೇಳಿಕೆಗಳಿಗೂ ಒಂದಕ್ಕೊಂದು ಹೊಂದಾಣಿಕೆ ಮಾಡಿ ನೋಡಿದಾಗ, ರಾಹುಲ್ ಗಾಂಧಿಯವರು ದೇಶದಿಂದ ಹೊರಗಡೆ ಹೋದಾಗ ಜಾರ್ಜ್ ಸೊರಾಸ್ನ ಒಂದು ಯಾವುದು ಓಪನ್ ಸೊಸೈಟಿ ಫೌಂಡೇಶನ್ನ ಸಂಪರ್ಕದಲ್ಲಿರುವಂಥ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ಕೊಂಬರ್ತಾರೆ. ಅದಾದಮೇಲೆ ದೇಶದ ವಿಪಕ್ಷದಲ್ಲಿರುವಂಥ ನಾಯಕರು ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾರೆ. ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಅಮೇರಿಕ ಈ ರೀತಿಯಾದ ಒಂದು ನಡೆಯನ್ನು ಇಟ್ಕೊಂಡಿದೆ, ಒಂದು ಪರೋಕ್ಷವಾದ ಸಂದೇಶವನ್ನು ಇವತ್ತು ರವಾನೆ ಮಾಡ್ತಿದೆ. ಹಾಗಾಗಿ ಈ ಎಲ್ಲವನ್ನು ಜೋಡಿಸಿ ನೋಡಿದಾಗ ಭಾರತ ಏನಾದರೂ ರೂಪಾಯಿಗಳ ಮೂಲಕ ನೇರವಾಗಿ ವ್ಯಾಪಾರವನ್ನು ವಿದೇಶಗಳ ಜೊತೆಯಲ್ಲಿ ಮಾಡ್ತೀನಿ ಅನ್ನೋದಾದರೆ, ಟ್ರಂಪ್ ಅವರು ಈ ದೇಶದಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತಾರಾ ಅನ್ನುವಂಥ ಪ್ರಬಲವಾದ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.